ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 43ನೇ ಅಧ್ಯಾಯ 1ನೇ ವಚನದಿಂದ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದೇನಲ್ಲ, ನೀನು ನನ್ನವನೇ. ಆಮೆನ್. ಹೌದು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀವು ಯಾವುದಕ್ಕೂ ಭಯಪಡಬೇಡಿರಿ. ಏಕೆಂದರೆ ಆತನು ನಿನ್ನನ್ನು ತನ್ನ ಅಂಗೈಯಲ್ಲೇ ಚಿತ್ರಿಸಿಕೊಂಡಿದ್ದಾನೆ ಮತ್ತು ನಿನ್ನ ಹೆಸರಿಡಿದು ಕರೆದಿದ್ದಾನೆ. ನೀನು ಭಯಪಡದೆ ಆತನ ಸ್ವರಕ್ಕೆ ಕಿವಿಗೊಡು ಮತ್ತು ಆತನ ವಾಕ್ಯಗಳಿಗೆ ವಿಧೇಯನಾಗಿರು. ಏಕೆಂದರೆ ನಿನ್ನ ಜೀವಿತದಲ್ಲಿ ಹೊಸ ಬೆಳಕು ಮೂಡಿಸಲು ನಿನ್ನನ್ನು ವಿಮೋಚಿಸಿ ನಿನ್ನ ಹೆಸರಿಡಿದು ಕರೆದು ನೀನು ನನ್ನವನೇ ಎಂದು ಈ ದಿನ ವಾಗ್ದಾನ ಮಾಡಿದ್ದಾನೆ. ಆಮೆನ್. ಹೌದು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀನು ದುಃಖಿಸುವುದು ಬಿಟ್ಟು ನಿನ್ನ ಚಿಂತೆ ವ್ಯಸನಗಳನ್ನು ತೊರೆದು ಆತನ ವಾಕ್ಯಗಳನ್ನು ಹಿಡಿದುಕೊಂಡು ನೀನು ನಡೆಯುವುದಾದರೆ ನಿನ್ನ ದೇವರಾದ ಯೆಹೋವನೇ ಈಗನ್ನುತ್ತಿದ್ದಾನೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನೇ ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಆಮೆನ್. ಹೌದು ಪ್ರಿಯ ಸಹೋದರರೇ, ಈ ಲೋಕವನ್ನು ಸೃಷ್ಟಿಸಿದಾತನೇ ನಿನ್ನನ್ನು ಸಹ ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನೀವು ಯಾವುದಕ್ಕೂ ಭಯಪಡದೆ ಮುಂದಕ್ಕೆ ನಡೆಯಿರಿ. ಏಕೆಂದರೆ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀವು ಭಯಪಡಬೇಡಿರಿ, ಹೆದರಬೇಡಿರಿ, ಧೈರ್ಯದಿಂದಿರ್ರಿ ಎಂದು ಸತ್ಯವೇದದಲ್ಲಿ ನಿಮ್ಮ ತಂದೆಯಾದ ಯೆಹೋವನು ಸಾರಿ ಸಾರಿ ಹೇಳಿದ್ದಾನೆ. ಅದಾದ್ದರಿಂದ ನೀವು ಎಂಥ ಸಾಲ ಸಂಕಷ್ಟದಲ್ಲಿ, ರೋಗ ಚಿಂತೆ ಬಾಧೆಗಳಲ್ಲಿ ಭಯಪಡಬೇಡಿರಿ. ಏಕೆಂದರೆ ನೀವು ದೇವರ ಮಕ್ಕಳಾಗಿರುವುದರಿಂದ, ದೇವರ ವಾಗ್ದಾನಗಳನ್ನು ಕೇಳುವುದರಿಂದ ಆತನು ನಿನ್ನನ್ನು ಹೆಸರಿಡಿದು ಕರೆದು ನೀನು ನನ್ನವನೇ ಎಂದು ಈ ದಿನ ವಾಗ್ದಾನ ಮಾಡಿದ್ದಾನೆ. ಆಮೆನ್. ನಿನ್ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ನಿನ್ವಾಕ್ಯವೇ ನನಗೆ ಜೀವ ಕೊಡುವುದು,